ತಾಯಿಯವ್ರು ಮಾತ್ರ ಅಲ್ಲ ರೀ, ನಮ್ಮ ಚಿತ್ರರಂಗದಲ್ಲಿ ಕೆಲವು ಮುಖ್ಯವಾದ ಜೀವಗಳನ್ನ ನಾವು ಕಳ್ಕೊಂಬಿಟ್ಟು ಏನು ನಮಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಾಳಕ್ಕೆ ಬಂದ್ವಾ, ಸಾಯಕ್ಕೆ ಬಂದ್ವಾ, ಕಾಲ ಮೃತ್ಯುಹರಣಂ ಅಂತಾರೆ. ಅಕಾಲದಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ರು. ಇಲ್ಲ ನೆನೆಸ್ಕೊಂಡ್ಬಿಟ್ರೆ ನನಗೆ ತುಂಬ ನೋವಾಗುತ್ತೆ. ಮೊನ್ನೆ ನನ್ನ ತಾಯಿಯವರು ಜೊತೆಲೇ ಅವ್ರ ಸೇವಕರು ಬಂಗಾರಿಯವ್ರು ತೀರ್ಕೊಂಡ್ರು. ಬಂಗಾರಿಯವ್ರು ತೀರ್ಕೊಂಡಿದ್ದಿಂದಲೇ ನನಗೆ ಗಾಡಿಗಳು ಕೊಡೋರು ಪಾಪ. ಪೆಟ್ರೋಲ್ ಬಂಕ್ ತ್ಯಾಗು ಅವರು, ಇವರು ನಿರ್ಮಾಪಕರು ಪಾಪ, ಅವರು ತೀರ್ಕೊಂಡ್ರು. ಎಷ್ಟು ಮನಸ್ಸಿಗೆ ಹಿಂದಿಂದ ಯಾಕೆ ಈ ಥರ ಒಂದು ಪರಿಸ್ಥಿತಿಗಳು ಆವರಿಸ್ಕೋತಾ ಇದೆ ಅಂತಲೇ ನಮಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಭವಿಷ್ಯದಲ್ಲಾದರೂ ನಾವೆಲ್ಲರೂ ನೆಮ್ಮದಿಯಾದ ಒಂದು ನಿಟ್ಟುಸಿರು ಬಿಟ್ಕೊಂಡು ಸಂತೋಷವಾಗಿರೋ ಪರಿಸ್ಥಿತಿ ಆಗಲಿ. ಇದು ಒಮ್ಮಕ್ರಾನ್ ಅಂತ ಇದ್ದಾರೆ, ಇನ್ನೊಂದು ಅಂತ ಇದ್ದಾರೆ. ಇದು ಯಾವುದು ನಮ್ಮ ಜನಗಳಿಗೆ ತೊಂದರೆ ಕೊಡದಿರ ಇರಲಿ. ಸುಸರ್ಜಿತವಾದ ಪರಿಸ್ಥಿತಿಗಳು ನಿರ್ಮಾಣ ಆಗಲಿ, ಒಳ್ಳೆಯ ಆಸ್ಪತ್ರೆಗಳು ಬರಲಿ. ಪಾಪ ಜನಗಳಿಗೆ ಎಲ್ಲಿ ತೊಂದರೆ ಆದರೂ ಕೂಡ ತಕ್ಷಣ ಅದನ್ನು ನಾವು ಅವ್ರನ್ನ ಗಮನಿಸಿ ಅವರ ಕಾಯಿಲೆಗಳನ್ನ ಗುಣ ಮಾಡುವಂಥ ಪರಿಸ್ಥಿತಿಗಳಾಗಲಿ. ಇವತ್ತು ನನ್ನ ತಾಯಿಯವರು ಹೀಗೆ ತೀರ್ಕೊಂಡ್ರು ಅಂದರೆ ಎಲ್ಲನೂ ಕರೆಕ್ಟಾಗಿದೆ. ಶುಗರು ಎಲ್ಲನೂ ಕರೆಕ್ಟಾಗಿತ್ತು. ಎಲ್ಲ ಒಂದು ಕಡೆ ಕಫ ಬಂದು ಅವ್ರಿಗೆ ಕೊನೆ ಸಮಯದಲ್ಲಿ ಕಫ ಬಂದು ಅದು ಕಾರ್ಡಿಯಾಕ್ ಅರೆಸ್ಟ್ ಥರ ಆಗೋಗಿ ತೀರ್ಕೊಂಡ್ರು ನನ್ನ ತಾಯಿಯವರು. ಬಹುಶಃ ಈ ಪರಿಸ್ಥಿತಿಗಳು ಕೆಲವು ಶ್ರೇಷ್ಠ ವ್ಯಕ್ತಿಗಳಿಗೆ ಬರಬಾರ್ದು. ಯಾಕಂದರೆ ಅವರ ಆಶೀರ್ವಾದ, ಅವರು ಒಂದು ನೋಟದಲ್ಲಿ ಈ ನಾಡು ಸಂಸ್ಕಾರ ಸಂಸ್ಕೃತಿಗಳು ಬೆಳೀತಾ ಇರಬೇಕು ಅಂತ ನನ್ನ ಅನಿಸಿಕೆ ಇತ್ತು. ಇರಲಿ, ಇನ್ನು ಭವಿಷ್ಯದಲ್ಲಾದರೂ ಯಾರಿಗೂ ಈ ತೊಂದರೆ ಆಗದಿರ ಇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮೊನ್ನೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ 2 ತಿಂಗಳ ಕೆಳಗಡೆ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು. ಸ್ಮೃತಿಬದ್ಧವಾಗಿದ್ದರು, ಆರೋಗ್ಯವಾಗಿದ್ದರು. 120-160 ಕಿಲೋಮೀಟ್ರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡ್ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ. ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂಥ ಮನೆ, ಹಿರಿಯರಿರುವಂಥ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಯಾರಿಗಾದರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನು ಹೋಗಿಲ್ಲ ಕಣಪ್ಪ, ನೀನು ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಬುದ್ಧಿವಂತಿಕೆಗಳಿಗೆ ಏನು ಬೇಕಾದರೂ ಮಾಡ್ಬೋದು. ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ. ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದರೆ ವೃದ್ಧಾಪ್ಯ ಬಂದ ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬ ಶ್ರೇಷ್ಠ ಆಗುತ್ತೆ ಅಂತ ನನ್ನ ಮನಸ್ಸಿಗೆ. ನಿಜವಾಗ ನಮಸ್ಕಾರ.